ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಭೀಮನ ಅಮಾವಾಸ್ಯೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತ ಆಚರಣೆಯನ್ನು ಹೇಗೆ ಮಾಡಬೇಕು, ಅಂದರೆ ಜೋಡಿ ದೀಪಗಳ ಪೂಜೆಯನ್ನು ಹೇಗೆ ಮಾಡಬೇಕು, ಹಾಗೆಯೇ ಪತಿಯ ಪಾದ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ಒಂದು ಶುಭ ಸಮಯದಲ್ಲಿ ಮಾಡಬೇಕು, ಆ ದಿನ ಉಪವಾಸವಿದ್ದೇ ಪೂಜೆಯನ್ನು ಮಾಡಬೇಕಾ, ಪತಿಯ ಪಾದ ಪೂಜೆಯನ್ನು ಮಾಡಬೇಕಾ, ಹಾಗೆಯೇ ವಿಸರ್ಜನೆಯನ್ನು ಪೂಜೆ ಮಾಡಿರ್ತೀವಲ್ಲ ಅದರ ವಿಸರ್ಜನೆಯನ್ನು ಯಾವಾಗ ಮಾಡಬೇಕು ಅನ್ನುವ ಸಂಪೂರ್ಣ ಒಂದು ಭೀಮನ ಅಮಾವಾಸ್ಯೆಯ ಪೂಜಾ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮದುವೆಯಾಗಿರುವಂಥ ಮಹಿಳೆಯರು ಹಾಗೆಯೇ ಮದುವೆಯಾಗದೇ ಇರುವಂಥ ಹೆಣ್ಣು ಮಕ್ಕಳು ಭೀಮನ ಅಮಾವಾಸ್ಯೆಯಂದು ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡುತ್ತಾರೆ. ಮದುವೆಯಾಗಿರುವಂಥ ಮಹಿಳೆಯರು ಪತಿಯ ಪಾದ ಪೂಜೆಯನ್ನು ಕೂಡ ಮಾಡುತ್ತಾರೆ. ಪತಿಗೆ ಆಯುಷ್ಯ ಪ್ರಾಪ್ತಿಯಾಗಲಿ, ಆರೋಗ್ಯ ಪ್ರಾಪ್ತಿಯಾಗಲಿ, ಪತಿಯು ಅಭಿವೃದ್ಧಿಯಾಗಲಿ ಅನ್ನುವ ಕಾರಣಕ್ಕಾಗಿ ಈ ಭೀಮನ ಅಮಾವಾಸ್ಯೆಯಂದು ಮದುವೆಯಾಗಿರುವಂಥ ಮಹಿಳೆಯರು ಪತಿಯ ಪಾದ ಪೂಜೆಯನ್ನು ಮಾಡುತ್ತಾರೆ. ಇನ್ನು ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಉತ್ತಮ ಪತಿ ಸಿಗಲಿ, ಶಿವನಂತಹ ಪತಿ ಸಿಗಲಿ ಅನ್ನುವ ಕಾರಣಕ್ಕಾಗಿ ಈ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡುತ್ತಾರೆ. ಮೊದಲಿಗೆ ಭೀಮನ ಅಮಾವಾಸ್ಯೆಯಂದು ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡಬೇಕು, ಅಂದರೆ ಜೋಡಿ ದೀಪಗಳ ಪೂಜೆಯನ್ನು ಮಾಡಬೇಕು. ಈ ಜೋಡಿ ದೀಪಗಳ ಪೂಜೆಯನ್ನು ಮದುವೆಯಾಗಿರುವಂಥ ಮಹಿಳೆಯರು ಹಾಗೆಯೇ ಮದುವೆಯಾಗದೇ ಇರುವಂಥ ಹೆಣ್ಣು ಮಕ್ಕಳು ಕೂಡ ಮಾಡಬಹುದು. 2 ಜೋಡಿ ದೀಪಗಳನ್ನು ಇಟ್ಟು ಶಿವ ಪಾರ್ವತಿಯರ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಓಂ ಮತ್ತು ಶ್ರೀ ಅಂತ ಬರೀಬೇಕು. ನಿಮ್ಮ ಬಲಗೈಯ ಉಂಗುರದ ಬೆರಳಿನಿಂದ ಅಕ್ಕಿಯಲ್ಲಿ ಒಂದು ಭಾಗದಲ್ಲಿ ಓಂ ಅಂತ ಬರಿಬೇಕು, ಅದರ ಪಕ್ಕದಲ್ಲಿ ಶ್ರೀ ಅಂತ ಬರಿಬೇಕಾಗುತ್ತೆ. ಹಾಗೆಯೇ ಅಕ್ಕಿಯ ಮಧ್ಯಭಾಗದಲ್ಲಿ ಸ್ವಲ್ಪ ಅರಿಶಿನ, ಕುಂಕುಮ ಹಾಗೆಯೇ ಅಕ್ಷತೆ ಮತ್ತು ಹೂವನ್ನು ಹಾಕಿ ನಂತರ ಜೋಡಿ ದೀಪ ಕಂಬಗಳನ್ನು ಇಡಬೇಕು. ದೀಪಗಳನ್ನು ಇಡಬಾರ್ದು, 2 ದೀಪ ಕಂಬಗಳನ್ನು ಇಡಬೇಕು. ದೀಪ ಸ್ತಂಭಗಳು ಅಂದರೆ ಸ್ವಲ್ಪ ಉದ್ದವಾಗಿ ಇರುತ್ತಲ್ಲ ಆ ಥರ ಇರುವಂಥ ದೀಪ ಕಂಬಗಳನ್ನು ಇಡಬೇಕು. ಮಣ್ಣಿನ ದೀಪವನ್ನು ಇಡಬಾರ್ದು. ಹಾಗೆಯೇ ತುಳಸಿ ಕಟ್ಟೆ ಹತ್ತಿರ ಹಚ್ಚುವಂಥ ದೀಪ, ಬಾಗಿಲ ಬಳಿ ಹಚ್ಚುವಂಥ ಪುಟ್ಟದಾದ ದೀಪಗಳನ್ನು ಇಡೋದಕ್ಕೆ ಹೋಗಬೇಡಿ. ದೀಪ ಕಂಬಗಳನ್ನೇ ಇಡಬೇಕು. ದೀಪ ಸ್ತಂಭ ಅಂತ ಕರಿತೀವಲ್ಲ ಅದನ್ನು ಇಡಬೇಕು. 2 ಇಡಿ. ಓಂ ಅಂತ ಬರೆದಿರ್ತೀವಲ್ಲ ಅದರ ಮೇಲೆ ಒಂದು ದೀಪ ಕಂಬವನ್ನು ಇಡಿ. ಶ್ರೀ ಅಂತ ಬರೆದಿರ್ತೀವಲ್ಲ ಅದರ ಮೇಲೆ ಒಂದು ದೀಪ ಸ್ತಂಭವನ್ನು ಇಡಿ. ಒಂದು ದೀಪ ಶಿವ ಅಂತ, ಮತ್ತೊಂದು ದೀಪ ಪಾರ್ವತಿ ಅಂತ ನಾವು ಆವಾಹನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. 2 ದೀಪ ಸ್ತಂಭಗಳಿಗೂ ಕೂಡ ಅರಿಶಿನ, ಕುಂಕುಮ, ಶ್ರೀಗಂಧವನ್ನು ಹಚ್ಚಿ ಹಾಗೆಯೇ ಹೂಗಳನ್ನು ಇಡಿ. ಮರೆಯದೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಜೊತೆಗೆ 5 ಎಳೆಯ ಅಂಗ್ನೂಲನ್ನು ಹಾಕಬೇಕು. ಹಾಗೆಯೇ ಅರಿಶಿಣದ ಕೊಂಬನ್ನು ಕೂಡ ಮರೆಯದೆ ಕಟ್ಟಲೇಬೇಕು. ಹೂಗಳಿಂದ ಅಲಂಕಾರವನ್ನು ಮಾಡಿ ಹಾಗೆಯೇ ಈ 2 ಜೋಡಿ ದೀಪ ಸ್ತಂಭಗಳನ್ನು ಕೂಡ ಶಿವ ಪಾರ್ವತಿ ಅಂತ ನಾವು ನೆನೆದು ಪೂಜೆಯನ್ನು ಮಾಡಬೇಕಾಗುತ್ತೆ. 2 ದೀಪ ಕಂಬಗಳನ್ನು ಬಿಟ್ಟು 2 ದೀಪಗಳನ್ನು ಇಡಬೇಕಾಗುತ್ತೆ. ಪೂಜೆಗೆಲ್ಲ ನಾವು ಯಾವ ರೀತಿಯಾಗಿ ದೀಪವನ್ನು ಹಚ್ತೀವೋ ಅದೇ ರೀತಿಯಾಗಿ 2 ದೀಪಗಳನ್ನು ಅಕ್ಕಪಕ್ಕ ಇಡಿ. ಹೂವು ಮತ್ತು ಹಣ್ಣುಗಳನ್ನು ಇಡಿ. ವೀಳ್ಯದೆಲೆ, ಅಡಿಕೆಯನ್ನು ಇಡಿ. ನೀವು ನೈವೇದ್ಯವನ್ನು ಕೂಡ ಮಾಡಿ ಇಡ್ಬೋದು. ಕಡುಬನ್ನು ಭೀಮನ ಅಮಾವಾಸ್ಯೆಯಂದು ನೈವೇದ್ಯವಾಗಿ ಇಡ್ತಾರೆ. ಕಡುಬನ್ನು ಕೂಡ ಮಾಡಿ ಇಡ್ಬೋದು. ಇಲ್ಲ ಯಾವುದಾದರೂ ಸಿಹಿ ನೈವೇದ್ಯವನ್ನು ಇಡಿ. ಹಣ್ಣುಗಳು, ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ದಕ್ಷಿಣೆಯನ್ನು ಇಡಿ. ಹಾಗೆಯೇ ಕಂಕಣ ದಾರವನ್ನು ರೆಡಿ ಮಾಡ್ಕೊಳ್ಳಿ. 2 ಕಂಕಣ ದಾರವನ್ನು ಮಾಡಬೇಕು. ಗೌರಿ ದಾರ ಅಂತಲೂ ಕೂಡ ಕರೀತಾರೆ. 9 ಎಳೆಯನ್ನು ಒಂದು ದಾರವನ್ನು ತಗೊಳ್ಳಿ. ಉದ್ದದಾಗಿರುವಂಥ ದಾರವನ್ನು ತೆಗೆದುಕೊಂಡು 9 ಎಳೆಯನ್ನಾಗಿ ಮಾಡಿಕೊಂಡು 9 ಗಂಟುಗಳನ್ನು ಹಾಕಬೇಕು. ಬಲಭಾಗದಲ್ಲಿ 4 ಗಂಟು, ಎಡಭಾಗದಲ್ಲಿ 4 ಗಂಟು, ಮಧ್ಯಭಾಗದಲ್ಲಿ 1 ಗಂಟು, ಒಟ್ಟು 9 ಗಂಟು. ಮಧ್ಯಭಾಗದಲ್ಲಿ ಒಂದು ಹೂವನ್ನು ಇರಿಸಿ ಗಂಟು ಹಾಕಿ 9 ಎಳೆಯ 9 ಗಂಟಿನ ಕಂಕಣ ದಾರವನ್ನು 2 ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಡಿ. ಅದಕ್ಕೂ ಕೂಡ ಅರಿಶಿನ, ಕುಂಕುಮವನ್ನು ಇಡಿ. ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ. ಗಣಪತಿಯ ವಿಗ್ರಹ ಇದ್ದರೆ ಅಥವಾ ಫೋಟೋ ಇದ್ದರೆ ಪೂಜೆಯನ್ನು ಸಲ್ಲಿಸಿ. ಇಲ್ಲ ಅಂತ ಅನ್ನುವವರು ಅರಿಶಿನ ಅಥವಾ ಹಸುವಿನ ಸಗಣಿಯಿಂದ ಕೂಡ ಗಣಪನನ್ನು ಮಾಡಿಟ್ಟು ಪೂಜೆಯನ್ನು ಸಲ್ಲಿಸಿ. ಮೊದಲು ದೀಪಗಳನ್ನು ಹಚ್ಚಿ ನಂತರ ಶಿವ ಪಾರ್ವತಿ ಅಂತ ಮಾಡಿರುವಂಥ 2 ಜೋಡಿ ದೀಪಗಳಿಗೂ ಕೂಡ ದೀಪವನ್ನು ಹಚ್ಚಿ ನಂತರ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ದೀಪಸ್ತಂಭಗಳಿಗೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಧೂಪ ದೀಪಗಳನ್ನು ತೋರಿಸಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ ಇಷ್ಟು ಕೂಡ ಪೂಜೆಯನ್ನು ಮಾಡಿ. ಹಾಗೆಯೇ ಪೂಜೆಯೆಲ್ಲ ಮುಗಿದ ನಂತರ ನೀವು ಪೂಜೆಗೆ ಇಟ್ಟಂಥ ಒಂದು ಹಣ್ಣನ್ನು ತೆಗೆದುಕೊಂಡು ವೀಳ್ಯದೆಲೆ, ಅಡಿಕೆ ಮತ್ತು ದಕ್ಷಿಣೆ ಇಷ್ಟನ್ನು ಕೂಡ ಕೈಯಲ್ಲಿ ಹಿಡಿದುಕೊಂಡು ತಮ್ಮ ಪತಿಗೆ ಆರೋಗ್ಯ ಮತ್ತು ಆಯುಷ್ಯ ಪ್ರಾಪ್ತಿಯಾಗಲಿ ಅಂತ ದೇವರನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಇರುವಂಥ ಹಿರಿಯರಿಗೆ, ಯಾರಾದರೂ ಹಿರಿಯರಿಗೆ ಅದನ್ನು ಕೊಡಿ. ಇಲ್ಲಾಂದರೆ ನಿಮ್ಮ ಮನೆಯ ಅಕ್ಕಪಕ್ಕ ಇರುವಂಥ ಹಿರಿಯರಿಗೂ ಕೂಡ ಅದನ್ನು ಕೊಡ್ಬೋದು. ಇದಿಷ್ಟು ಕೂಡ ಪೂಜೆಯೆಲ್ಲ ಮಾಡಿ ಮುಗಿಸಿದ ನಂತರ ಏನು ಕಂಕಣ ದಾರವನ್ನು ಇಟ್ಟಿರ್ತೀರಲ್ಲ ಆ ಒಂದು ಕಂಕಣ ದಾರವನ್ನು ನಿಮ್ಮ ಪತಿಯ ಕೈಗೆ ಕಟ್ಟಿ ಮತ್ತೊಂದು ಕಂಕಣ ದಾರವನ್ನು ನೀವು ನಿಮ್ಮ ಪತಿಯ ಕೈಯಿಂದ ನಿಮ್ಮ ಕೈಗೆ ಕಟ್ಟಿಸಿಕೊಂಡು ನಂತರ ಪತಿಯ ಪಾದ ಪೂಜೆಯನ್ನು ಮಾಡಬೇಕು.
ಕೆಲವೊಬ್ಬರು ಜ್ಯೋತಿರ್ಭೀಮೇಶ್ವರ ವ್ರತ ಪೂಜೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೇ ಕಂಕಣ ದಾರವನ್ನು ಕಟ್ಕೊಂಡು ಬಿಡ್ತಾರೆ. ಅದು ತಪ್ಪು. ಈ ಜೋಡಿ ದೀಪಗಳ ಪೂಜೆಯನ್ನು ಮಾಡಿ ಮುಗಿಸಿದ ನಂತರ ನಿಮ್ಮ ಪತಿಯ ಕೈಗೆ ಕಂಕಣ ದಾರವನ್ನು ಕಟ್ಟಿ ನೀವು ಕಂಕಣ ದಾರವನ್ನು ಕಟ್ಟಿಸಿಕೊಂಡು ನಂತರ ನೀವು ಪತಿಯ ಪಾದ ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ಯಾವ ರೀತಿಯಾಗಿ ಪತಿಗೆ ಪಾದ ಪೂಜೆಯನ್ನು ಮಾಡಬೇಕು ಅಂದರೆ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ನಿಮ್ಮ ಪತಿಯನ್ನು ಒಂದು ಪೀಠ ಅಥವಾ ಮಣೆಯ ಮೇಲೆ ಕೂರಿಸಿ ಒಂದು ಅಗಲವಾದ ತಟ್ಟೆಯನ್ನು ತೆಗೆದುಕೊಂಡು ಅದರ ಒಳಗೆ ನಿಮ್ಮ ಪತಿಯ ಪಾದಗಳನ್ನು ಇರಿಸಿ ಪಾದವನ್ನು ತೊಳಿಬೇಕಾಗುತ್ತೆ. ನಿಮ್ಮ ಅಂಗೈ ಸ್ಪರ್ಶಿಸುವ ರೀತಿಯಲ್ಲಿ ಪಾದವನ್ನು ತೊಳೆದು ನಂತರ ಪಾದ ತೊಳೆದ ನೀರನ್ನು ಸ್ವಲ್ಪ ನಿಮ್ಮ ತಲೆಯ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಸಿಂಕಲ್ಲಿಯ ನೀರನ್ನು ಹಾಕಿ ನಂತರ ನಿಮ್ಮ ಪತಿಯ ಪಾದಗಳನ್ನು ತಟ್ಟೆಯಲ್ಲಿ ಮತ್ತೊಮ್ಮೆ ಇರಿಸಿ ಅರಿಶಿನ ಕುಂಕುಮ ಮತ್ತು ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಅಗರಬತ್ತಿಯಿಂದ ಮತ್ತು ಕರ್ಪೂರದಿಂದ ಪೂಜೆಯನ್ನು ಮಾಡಿ ಮುಗಿಸಿದ ನಂತರ ನಿಮ್ಮ ಪತಿಯ ಕೈಗೆ ಸ್ವಲ್ಪ ಅಕ್ಷತೆಯನ್ನು ಕೊಡಿ. ಅಕ್ಷತೆಯನ್ನು ನಿಮ್ಮ ತಲೆಯ ಮೇಲೆ ಹಾಕಿಸಿಕೊಂಡು ಅವರ ಪಾದಗಳನ್ನು ಮುಟ್ಟಿ ನೀವು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಹಾಗೆಯೇ ಅವರಿಗೆ ನಿಮ್ಮ ಪತಿಗೆ ಏನಾದರೂ ಸಿಹಿಯನ್ನು ತಿನ್ನಿಸಬೇಕು. ಪೂಜೆ ಎಲ್ಲ ಮುಗಿದ ನಂತರ ಅವರಿಗೆ ಸಿಹಿಯನ್ನು ತಿನ್ನಿಸಬೇಕಾಗುತ್ತೆ. ನಂತರ ಕೆಂಪಾರತಿಯನ್ನು ಮಾಡಬೇಕಾಗುತ್ತೆ. ಅಂದರೆ ಮನುಷ್ಯರಿಗೆ ನಾವು ಕೆಂಪಾರತಿಯನ್ನು ಮಾಡಬೇಕಾದ್ರೆ ನೀರು ಅರಿಶಿನ ಮತ್ತು ಸುಣ್ಣವನ್ನು ಹಾಕಿ ಕೆಂಪಾರತಿಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಪತಿಗೆ ಕೆಂಪಾರತಿಯನ್ನು ಮಾಡಿ ಆ ಕೆಂಪಾರತಿ ಮಾಡಿದ ನೀರನ್ನು ಸಿಂಕಲ್ಲಿ ಹಾಕಿ, ಯಾವುದೇ ಗಿಡದ ಬುಡದಲ್ಲಿ ಹಾಕೋದಕ್ಕೆ ಹೋಗ್ಬೇಡಿ, ಸಿಂಕಲ್ಲಿ ಹಾಕಿಬಿಡಿ ಸಾಕು. ಇದಿಷ್ಟೆಲ್ಲ ಆದ ನಂತರ ಸಂಜೆ ಸಮಯದಲ್ಲಿ ನೀವು ಮತ್ತೊಮ್ಮೆ ಜೋಡಿ ದೀಪಗಳಿಗೆ ಪೂಜೆಯನ್ನು ಸಲ್ಲಿಸಿ ಕೆಂಪಾರತಿಯನ್ನು ಮಾಡಬೇಕು. ಸಂಜೆ ಸಮಯದಲ್ಲಿ ಕೆಂಪಾರತಿಯನ್ನು ಮಾಡಬೇಕು. ದೇವರಿಗೆ ಕೆಂಪಾರತಿ ಮಾಡುವಂಥದ್ದು ಒಂದು ತಟ್ಟೆಯಲ್ಲಿ ನೀರು, ಅರಿಶಿಣ ಮತ್ತು ಕುಂಕುಮ. ಮನುಷ್ಯರಿಗೆ ಮಾಡಬೇಕಾದ್ರೆ ಅರಿಶಿಣ ಮತ್ತು ಸುಣ್ಣ, ದೇವರಿಗೆ ಮಾಡಬೇಕಾದ್ರೆ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಕೆಂಪಾರತಿಯನ್ನು ದೇವರಿಗೆ ಮಾಡಿ ನಂತರ ಅದನ್ನು ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ ಮರ ಅಥವಾ ಗಿಡದ ಬುಡದಲ್ಲಿ ದೇವರಿಗೆ ಮಾಡಿದಂಥ ಕೆಂಪಾರತಿ ನೀರನ್ನು ಹಾಕಿ ಬೆಳಗ್ಗೆ ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆಯನ್ನು ಮಾಡಿ ಹಾಗೆ ಪೂಜೆ ಮಾಡಿದ ನಂತರ ಕಂಕಣ ದಾರವನ್ನು ಕಟ್ಟಿಸಿಕೊಂಡು ಪತಿಗೆ ಪಾದ ಪೂಜೆಯನ್ನು ಮಾಡಿ ನಂತರ ಮತ್ತೊಮ್ಮೆ ಸಂಜೆ ಸಮಯದಲ್ಲಿ ಪೂಜೆಯನ್ನು ಮಾಡಿ ದೇವರಿಗೆ ಕೆಂಪಾರತಿಯನ್ನು ಮಾಡಬೇಕು. ಇದಿಷ್ಟು ಕೂಡ ಭೀಮನ ಅಮಾವಾಸ್ಯೆ ಎಂದು ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆಯನ್ನು ಮಾಡುವಂಥದ್ದು, ಪತಿಯ ಪಾದ ಪೂಜೆಯನ್ನು ಮಾಡುವಂಥದ್ದು. ಇನ್ನು ಯಾವಾಗ ವಿಸರ್ಜನೆಯನ್ನು ಮಾಡಬೇಕು ಅಂದರೆ ಬೆಳಗ್ಗೆ ನೀವು ಜೋಡಿ ದೀಪಗಳನ್ನು ಹಚ್ಚಿ ಇಟ್ಟಿರ್ತೀರಲ್ಲ, ಅದು ಸಂಜೆ ತನಕ ಕೂಡ ಹಾಗೆ ಉರಿತಾನೆ ಇರಬೇಕು. ಆ ರೀತಿಯಾಗಿ ನೋಡಿಕೊಂಡು ಎಣ್ಣೆಯನ್ನು ಹಾಕಿ ಸಂಜೆ ತನಕ ಅದು ಹಾಗೇ ಇರಲಿ. ನೀವು ರಾತ್ರಿನೇ ನೀವು ಅದನ್ನು ಕದಲಿಸ್ಬೋದು. ಈ ಬಾರಿ ನಮಗೆ ಬಂದಿರುವಂಥದ್ದು ಆಗಸ್ಟ್ 12ನೇ ತಾರೀಕು ಬುಧವಾರ ಭೀಮನ ಅಮಾವಾಸ್ಯೆ ಬಂದಿದೆ. ಹಾಗಾಗಿ ಸಂಜೆನೇ ನೀವು ಅದನ್ನು ರಾತ್ರಿ ಮಲಗಬೇಕಾದ್ರೂ ಕೂಡ ಕದಲಿಸ್ಬೋದು. ಅದಕ್ಕೆ ಅಥವಾ ಮಾರನೇ ದಿವಸ ಕೂಡ ನೀವು ವಿಸರ್ಜನೆಯನ್ನು ಮಾಡ್ಬೋದು. ದೇವರಿಗೆ ಇಟ್ಟಂಥ ಗೆಜ್ಜೆ ವಸ್ತ್ರ ಆಗಿರ್ಬೋದು, ಹೂಗಳು, ಅರಿಶಿಣದ ಕೊಂಬು ಎಲ್ಲವನ್ನು ಕೂಡ ಯಾರೂ ತುಳಿಯದೇ ಇರುವಂಥ ಒಂದು ಜಾಗದಲ್ಲಿ ಮರ ಅಥವಾ ಗಿಡದ ಬುಡದಲ್ಲಿ ಹಾಕಿ ಅಕ್ಕಿಯನ್ನು ಹಾಕಿರ್ತೀರಲ್ಲ ದೀಪ ಕಂಬಗಳ ಕೆಳಗೆ, ಆ ಅಕ್ಕಿಯಿಂದ ಏನಾದರೂ ಒಂದು ಸಿಹಿಯನ್ನು ಮನೆಯಲ್ಲಿ ಮಾಡಿ ಎಲ್ಲರೂ ಕೂಡ ತಿನ್ನಿ. ಇನ್ನು ಜೋಡಿ ದೀಪಗಳನ್ನು ಹಾಗೆ ಸ್ವಚ್ಛ ಮಾಡಿ ಎತ್ತಿಟ್ಕೊಳ್ಳಿ. ನೀವು ಮುಂದಿನ ವರ್ಷ ಭೀಮನ ಅಮಾವಾಸ್ಯೆ ಎಂದು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋದಕ್ಕೆ ನೀವು ಉಪಯೋಗ ಮಾಡ್ಬೋದು. ಹಾಗೆ ಉಪವಾಸ ಇರಲೇಬೇಕಾ ಅನ್ನೋದಾದರೆ ಉಪವಾಸ ಇರಲೇಬೇಕು ಅಂತ ಏನಿಲ್ಲ. ಉಪವಾಸ ಇಲ್ಲದನ್ನು ಕೂಡ ನೀವು ಭೀಮನ ಅಮಾವಾಸ್ಯೆ ಎಂದು ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೆಯೇ ಪತಿಯ ಪಾದ ಪೂಜೆಯನ್ನು ಮಾಡ್ಬೋದು. ಉಪವಾಸ ಇರಲೇಬೇಕು ಅಂತ ಏನೂ ಕೂಡ ಪದ್ಧತಿ ಇಲ್ಲ. ನಿಮ್ಮ ಮನೆಯಲ್ಲಿ ಏನಾದರೂ ಆ ಥರ ಒಂದು ಪದ್ಧತಿ ಸಂಪ್ರದಾಯ ಮೊದಲಿನಿಂದಲೂ ಇತ್ತು ಅಂತ ಅನ್ನೋದಾದರೆ ನೀವು ಅದನ್ನು ಕಂಟಿನ್ಯೂ ಮಾಡಿ. ಇಲ್ಲಾಂದರೆ ಹೊಸದಾಗಿ ಇದು ಮಾಡ್ತಿರೋ ಅಂಥವರು ಉಪವಾಸ ಇರಲೇಬೇಕು ಅಂತ ಏನಿಲ್ಲ. ಅದು ನಿಮ್ಮ ಮನೆಯ ಪದ್ಧತಿಗೆ ಬಿಟ್ಟಿದ್ದು ಅಷ್ಟೇನೆ. ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂದರೆ ನಮಗೆ ಈ ಭೀಮನ ಅಮಾವಾಸ್ಯೆ ಬಂದಿರುವಂಥದ್ದು ಆಗಸ್ಟ್ 12 ಬುಧವಾರ. ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುವುದು ಆಗಸ್ಟ್ 12 ಬುಧವಾರ ಬೆಳಗಿನ ಜಾವ 1:55 ಪ್ರಾರಂಭ ಆಗುತ್ತೆ. ಹಾಗೆಯೇ ಅದೇ ದಿನ ರಾತ್ರಿ ಆಗಸ್ಟ್ 12 ಬುಧವಾರದಂದೇ ರಾತ್ರಿ ನಮಗೆ 11:08 ಮುಕ್ತಾಯವಾಗುತ್ತದೆ. ಅಂದರೆ ಪೂರ್ತಿಯಾಗಿ ಇಡೀ ದಿನ ನಮಗೆ ಅಮಾವಾಸ್ಯೆ ತಿಥಿ ಇರೋದ್ರಿಂದ ನೀವು ಬೆಳಗ್ಗೆನೇ ಪೂಜೆಯನ್ನು ಮಾಡಿ, ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡಿ. ಆ ಸಮಯದಲ್ಲಿ ನಿಮಗೆ ಪೂಜೆಯನ್ನು ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ನೋಡಿಕೊಂಡು ಆ ಎರಡೂ ಸಮಯಗಳನ್ನು ಬಿಟ್ಟು ನೀವು ಇನ್ನುಳಿದ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು. ಭೀಮನ ಅಮಾವಾಸ್ಯೆ ಆಗಸ್ಟ್ 12 ಬುಧವಾರ ಬಂದಿದೆ. ಆ ದಿನದ ರಾಹುಕಾಲ ಮಧ್ಯಾಹ್ನ 12 ಗಂಟೆಯಿಂದ 1:30 ತನಕ ಇರುತ್ತೆ. ಆ ಸಮಯದಲ್ಲಿ ಪೂಜೆ ಮಾಡಬೇಡಿ. ಯಮಗಂಡ ಕಾಲ ಬೆಳಿಗ್ಗೆ 7:30ರಿಂದ 9 ಗಂಟೆಯ ತನಕ ಇರುತ್ತೆ. ಆ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬೇಡಿ. ಈ ಎರಡೂ ಸಮಯಗಳನ್ನು ಬಿಟ್ಟು ಇನ್ನುಳಿದ ಸಮಯದಲ್ಲಿ ಯಾವುದೇ ಸಮಯದಲ್ಲಾದರೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಇಡೀ ದಿನ ಅಮಾವಾಸ್ಯೆ ತಿಥಿ ಇರುತ್ತೆ. ಈ ರಾಹುಕಾಲ ಯಮಗಂಡ ಕಾಲವನ್ನು ಬಿಟ್ಟು ನೀವು ಯಾವುದೇ ಸಮಯದಲ್ಲಾದರೂ ಕೂಡ ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆ ಹಾಗೆಯೇ ಪತಿಯ ಪಾದ ಪೂಜೆಯನ್ನು ಮಾಡ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಮತ್ತಷ್ಟು ಪೂಜಾ ಮಾಹಿತಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.